ಇನ್ನೊಂದು ಕಡೆಗೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂತ ಜೈಲಿನಿಂದ ಬಿಡುಗಡೆ ಆದ ಬಳಿಕ ಅಲ್ಲು ಅರ್ಜುನ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ. ಈ ಘಟನೆಯಿಂದ ನನಗೆ ನೋವಾಗಿದೆ. ಮೃತ ರೇವತಿ ಕುಟುಂಬಕ್ಕೆ ಕ್ಷಮೆ ಕೇಳ್ತೀನಿ. ಕೈ ಮುಗಿದು ಕ್ಷಮೆ ಯಾಚಿಸಿದ್ದಾರೆ ನಟ ಅಲ್ಲು ಅರ್ಜುನ್. ಬಿಡುಗಡೆ ಆಗ್ತಾ ಇದ್ದ ಹಾಗೆ ಮತ್ತೊಂದ್ಸಲ ಈ ನೆಲದ ಕಾನೂನಿನ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಅಂತೆಲ್ಲ ಅವರು ತಿಳಿಸಿದ್ರು. The immense love and support. Thank you. I'm safe. Nothing to worry. I'm doing well. Thank you very much. And I also like to tell that I'm a law-abiding citizen. I respect the law, and I will cooperate with them, and I'll do the needful. And very importantly, I would like to give my condolences once again to the family. It is very, very unfortunate that we went to watch a film and there was an accident, that is totally unintentional. We went to watch a movie and, due to an unfortunate accident, there's been a loss of a person. And we're always very sorry for whatever's genuinely happened. And it's purely out of my personal control. And I've been doing that for the last 20 years. Last 20 years I've been going to watch my films, and I've been to that place not just only for my film, for my uncle's films. I've been there more than 30 times in my life. Never something like this has ever happened. It is purely accidental, purely unfortunate, and I will be there for the family to support them in whatever way I can. We can never cover the loss of the death of a person, but in whatever possible way I will be there for the family to support them. And once again, I'd like to thank each and every one of you from all over. बहुत शुक्रिया. ಮೃತ ರೇವತಿ ಕುಟುಂಬಸ್ಥರನ್ನ ಕೂಡ ನಾನು ಭೇಟಿ ಆಗ್ತೀನಿ ಅಂತ ತಿಳಿಸಿದ್ರು. ಜೊತೆಗೆ ಅವತ್ತಿನ ಇನ್ಸಿಡೆಂಟು ಪ್ಯೂರ್ಲಿ ಅನ್ಇಂಟೆನ್ಷನಲ್ ಆಗಿತ್ತು ಮತ್ತು ದೇಶದ ಕಾನೂನಿನ ಬಗ್ಗೆ ನನಗೆ ಗೌರವ ಇದೆ. ಈ ಘಟನೆಯಿಂದ ನನಗೆ ಅತೀವ ನೋವಾಗಿದೆ ಅನ್ನುವಂತಹ ಎಲ್ಲ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಜೈಲಿಂದ ಆಚೆ ಬರ್ತಾ ಇದ್ದ ಹಾಗೆ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಬೀರ್. ರೇವಂತ್ ರೆಡ್ಡಿ ಅವರ ಮಾತುಗಳನ್ನ ಗಮನಿಸ್ತಾ ಇದ್ರೆ ಇಡೀ ಪ್ರಕರಣದಲ್ಲಿ ಹೈಕೋರ್ಟ್ ತನ್ನ ಅಭಿಪ್ರಾಯವನ್ನ ಮಧ್ಯಂತರ ಜಾಮೀನನ್ನ ಕೊಡಬೇಕಾದ್ರೆ ವ್ಯಕ್ತಪಡಿಸಿದನ್ನು ನೋಡ್ತಾ ಇದ್ರೆ ಆರಂಭಿಕ ಹಂತದಲ್ಲಿ ಪೊಲೀಸರ ತನಿಖಾ ವೈಖರಿ ಬಗ್ಗೆನೇ ಇಲ್ಲಿ ಹೈಕೋರ್ಟ್ ಪ್ರಶ್ನೆ ಮಾಡಿತ್ತು. ಸೊ ಪೊಲೀಸರ ತಪ್ಪನ್ನ ಅಲ್ಲು ಅರ್ಜುನ್ ಮೇಲೆ ಹಾಕೋದಕ್ಕೆ ಹೊರಟಿದ್ದಾರೆ ಅಲ್ಲಿನ ಸಿಎಂ ಅನ್ನೋದು ಪ್ರಶ್ನೆಯಾಗಿ ಉಳಿಯುತ್ತಿಲ್ಲ. ಮಮತಾ, ಅಲ್ಲು ಅರ್ಜುನ್ ಅವರ ಬಂಧನ ಏನಿದೆ ಅದು ರಾಜಕೀಯ ತಿರುವನ್ನು ಪಡ್ಕೊಂಡಿರುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿರುವಂಥದ್ದು. ನಿನ್ನೆ ಒಂದು ರೀತಿ ಸಿನಿಮಾ ಸ್ಟೈಲ್ನಲ್ಲೇ ಕೆಲವೊಂದಿಷ್ಟು ಘಟನೆಗಳು ಕೂಡ ನಡೆದವು. ಅಲ್ಲು ಅರ್ಜುನ್ ಅವರ ಬಂಧನ ಆಗುತ್ತೆ, ಅದಾದ ಮೇಲೆ ಅವ್ರನ್ನ 14 ದಿನಗಳ ಕಸ್ಟಡಿಗೆ ಕೊಡಲಾಗುತ್ತೆ, ಅದಾದಮೇಲೆ ಹೈಕೋರ್ಟ್ಗೆ ಅಪೀಲ್ ಹೋಗಲಾಗುತ್ತೆ, ಇಮಿಡಿಯೇಟ್ ಅವ್ರಿಗೆ ಜಾಮೀನು ಕೂಡ ಸಿಗುತ್ತೆ. ಒಂದೇ ದಿನದಲ್ಲಿ ಎಲ್ಲ ಬೆಳವಣಿಗೆಗಳಾಗುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗಿದ್ದೀವಿ. ಸೊ ಇದು ರಾಜಕೀಯ ತಿರುವನ್ನು ಪಡ್ಕೊಂಡಿರುವಂಥದ್ದು. ಅಲ್ಲಿರುವಂಥ ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ಟೀಕೆಯನ್ನು ಮಾಡ್ತಾ ಇರುವಂಥದ್ದು. ಪೊಲೀಸರ ನಡೆ ಎಷ್ಟು ಸೂಕ್ತ ಅನ್ನುವಂಥದ್ದು, ಅಂದ್ರೆ ಒಂದು ಸಾರ್ವಜನಿಕ ಕಾಲು ತುಳಿತಕ್ಕೆ ಸಂಬಂಧಿಸಿದಂತೆ ನಟನೊಬ್ಬನ್ನ ಬಂಧಿಸುವಂಥದ್ದು ಎಷ್ಟು ಸೂಕ್ತ, ಇದಕ್ಕೆ ಅವರು ನೇರವಾಗಿ ಹೇಗೆ ಕಾರಣ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿದ್ರು. ಮತ್ತೆ ಇದೊಂದು ರಾಜಕೀಯ ಷಡ್ಯಂತ್ರದ ಕಾರಣಕ್ಕಾಗಿ ಅವರನ್ನ ಬಂಧಿಸಲಾಗಿದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬಂದಿದ್ವು. ಇದಕ್ಕೆ ಪೂರಕವಾದಂತಹ ಹೇಳಿಕೆಯನ್ನು ಇವತ್ತು ರೇವಂತ್ ರೆಡ್ಡಿ ಅವರು ಕೂಡ ಕೊಟ್ಟಿರುವಂಥದ್ದು. ಅವರು ಪೊಲೀಸರ ನಡೆಯನ್ನ ಕೂಡ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಮುಖ್ಯವಾಗಿ ಅಲ್ಲು ಅರ್ಜುನ್ ಅವರು ಸಿನಿಮಾ ಥಿಯೇಟರ್ಗೆ ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಸಿನಿಮಾ ನೋಡಿದ ಬಳಿಕ ಅವರು ವಾಪಸ್ ಸುಮ್ಮನೆ ತೆರಳಬೇಕಾಗಿತ್ತು. ಆದ್ರೆ ಅಭಿಮಾನಿಗಳನ್ನ ಉರಿದುಂಬಿಸ್ಲಿಕ್ಕೋಸ್ಕರ ಸನ್ ರೂಪಿಂದ ಅಂದ್ರೆ ಕಾರ್ನ ಸನ್ ರೂಪ್ನಿಂದ ಹೊರಬಂದು ಅವರ ಹತ್ರ ಕೈ ಬೀಸ್ತಾರೆ. ಈ ಸಂದರ್ಭದಲ್ಲಿ ಕಾಲ್ ತುಳಿತಕ್ಕೆ ಕಾರಣ ಆಗುತ್ತೆ. ಸೊ ಹೀಗಾಗಿ ನೇರವಾಗಿ ಅಲ್ಲು ಅರ್ಜುನ್ ಅವರೇ ಈ ಒಂದು ಘಟನೆಗೆ ಕಾರಣ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನ ಕೊಡ್ತಾರೆ. ಇದ್ರ ಜೊತೆಗೆ ಒಬ್ಬ ಸ್ಟಾರ್ ನಟನ ಬಗ್ಗೆ ಎಲ್ಲರೂ ಕೂಡ ಸಿಂಪತಿ ಆಗಿ ಮಾತಾಡ್ತಾ ಇದ್ದಾರೆ. ಆದ್ರೆ ಒಂದು ಕುಟುಂಬ ಒಬ್ಬ ಸದಸ್ಯನ ಕಳ್ಕೊಂಡಿರುವಂಥದ್ದು, ಆಕೆಯ ಮಗ ಕೋಮಾದಲ್ಲಿದ್ದಾನೆ, ಆಕೆಯ ಪತಿಗೂ ಕೂಡ ಗಾಯಗೊಂಡಿದ್ದಾರೆ, ಅವರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿದ್ದಾರೆ. ಅವರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ಒಂದು ಬಡ ಕುಟುಂಬದ ಬಗ್ಗೆ ಯಾರು ಕೂಡ ಮಾತನಾಡ್ತಾ ಇಲ್ಲ. ಅವರಿಗೆ ನ್ಯಾಯ ಕೊಡುವಂತ ದೃಷ್ಟಿಯಿಂದ ಈ ಬಂಧನ ಆಗಿದೆ. ಹಾಗಾಗಿ ಪೊಲೀಸರ ನಡೆಯಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಸಮರ್ಥಿಸಿಕೊಂಡಿರುವಂಥದ್ದು. ಈಗ ರೇವಂತ್ ರೆಡ್ಡಿ ಅವರ ಹೇಳಿಕೆ ಮತ್ತೆ ರಾಜಕೀಯ ತೇರಿಗಳೇನಿದ್ವು, ಕಾನ್ಸ್ಪಿರೆನ್ಸಿ ತೇರಿಗಳು, ಅದಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಮ್ಯಾಚ್ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು. ಆದ್ರೆ ಬಹಿರಂಗವಾಗಿ ಎಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ. ಆದ್ರೆ ಈಗ ಸದ್ಯಕ್ಕೆ ಜಾಮೀನು ಪಡೆದು ಹೊರಗಡೆ ಬಂದಿರುವಂತಹ ಅಲ್ಲು ಅರ್ಜುನ್ ಅವರು ಕೂಡ ಬಹಿರಂಗವಾಗಿ ಕ್ಷಮೆಯನ್ನ ಕೇಳಿರುವಂತದ್ದು. ಮತ್ತೆ ರೇವತಿ ಅವರ ಕುಟುಂಬವನ್ನು ಕೂಡ ಭೇಟಿಯಾಗಿ ಅವರಿಗೆ ಅಗತ್ಯವಾದಂತಹ ನೆರವನ್ನ ಕೂಡ ಕೊಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮಮತಾ, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.